ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನ್ಯೂ ಇಯರ್ಗೆ ಸ್ವಿಗ್ಗಿಯಲ್ಲಿ ಏನು ಇನ್ಸೆಂಟಿವ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಝೊಮ್ಯಾಟೊ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೆ. ಅಂದರೆ ಝೊಮ್ಯಾಟೊದಲ್ಲಿ ಯಾವುದೂ ಕೂಡ ಜಾಸ್ತಿ ಏನು ಕೊಟ್ಟಿಲ್ಲ. ಅವ್ನು ಯಾವ ಥರ ಕೊಟ್ಟಿದ್ದಾನೆ ಅಂತಂದರೆ ಪೀಕ್ ಅವರಿಗೆ ಕೊಡಬೇಕಾಗಿರುವಂಥ ಒಂದು ಡ್ರಾಪ್ ಇನ್ಸೆಂಟಿವ್ನ ಕೊಟ್ಟಿದ್ದಾನೆ. ಅಂದರೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಡೋ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಝೊಮ್ಯಾಟೊದನ್ನು ಕೊಟ್ಟಿದ್ದಾನೆ. ಬಟ್ ಸ್ವಿಗ್ಗಿಯವನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾನೆ ಅಂತಂದರೆ ಏನಂದ್ರೆ ಅವನು ಡ್ರಾಪ್ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಏನು ಅಂತ ಹೇಳ್ಬಿಟ್ಟು ನಾವು ಇವಾಗ ಚೆಕ್ ಮಾಡೋಣ. ಈಗ ಓಪನ್ ಮಾಡಿಕೊಂಡೆ. ಮೊದಲನೇದಾಗಿ ನೋಡಿ, ಇವನು ವೀಕ್ಲಿ ಬಂಪರ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಅವನು ಕೊಟ್ಟಿದ್ದಾನೆ. ಅಂದರೆ ವೀಕ್ಲಿ ಅಂತ ಅಂದರೆ ವ್ಯಾಲಿಡಿಟಿ ನೋಡಿ ಎಷ್ಟು ದಿನ ಇದೆ ಅಂತ ಅಂದರೆ 31 ಡಿಸೆಂಬರ್ ಟು 1 ಜನವರಿ, ಅಂದರೆ 2 ದಿವಸ. ಇಲ್ಲಿ ಯಾವುದೇ ಆದಂಥ ವೀಕ್ಲಿ ಬಂಪರ್ ಗ್ಯಾರಂಟಿ ಅಲ್ಲ, 2 ಡೇಸ್ ಬಂಪರ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹಾಕಿದ್ರು ಕೂಡ ಆಗೋದು. ಬಟ್ ವೀಕ್ಲಿ ಬಂಪರ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವನು ಹಾಕಿದ್ದಾನೆ. ಬಟ್ ಇದು ಏನಂತ ಅಂದರೆ 2 ದಿವಸಕ್ಕೆ ಅಷ್ಟೇ. 31 ಡಿಸೆಂಬರಿಂದ ಜನವರಿ 1ನೇ ತಾರೀಕು 2 ದಿವಸ ಡ್ಯೂಟಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಏನಪ್ಪ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಇವನು ಅಂತ ಅಂದರೆ 75 ಆರ್ಡ್ರ್ ಮಾಡಿದ್ರೆ 5,050 ರೂಪಾಯಿ ಕೊಟ್ಟಿದ್ದಾನೆ. ಆಮೇಲೆ 90 ಆರ್ಡ್ರ್ ಮಾಡಿದ್ರೆ 7,250 ಕೊಟ್ಟಿದ್ದಾನೆ. ಆಮೇಲೆ 100 ಆರ್ಡ್ರ್ ಮಾಡಿದ್ರೆ ನೋಡಿ 10,000 ಕೊಟ್ಟಿದ್ದಾನೆ. ಅಂದರೆ ಈಗ 2 ದಿವಸದಲ್ಲಿ 100 ಆರ್ಡ್ರ್ ಅಂತ ಅಂದರೆ ನಾವು ಒಂದು ದಿವಸಕ್ಕೆ 50 ಆರ್ಡ್ರ್ ಮಾಡಬೇಕಾಗುತ್ತೆ. 50 ಆರ್ಡ್ರ್ ಮಾಡಿದ್ರೆ ನಮಗೆ 10,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಬಟ್ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡೋಕ್ಕೆ ಬಿಡಲ್ಲ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಆಟ ಆಡ್ಸೋದಾಗಲಿ, ಲಾಂಗ್ ಆರ್ಡ್ರ್ ಕೊಡೋದಾಗಲಿ ಈ ಥರ ಎಲ್ಲ ಮಾಡ್ತಾನೆ. ನನ್ನ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಈಗ ಇದೇನು ಡಿಸೈನ್ ಮಾಡಿದಾನೋ, ಅಂದರೆ ಈ ಇನ್ಸೆಂಟಿವ್ನ ಡಿಸೈನ್ ಮಾಡಿದವನು ಇದನ್ನೆಲ್ಲ ಅವ್ರನ್ನ ಕರ್ಕೊಂಬಂದು ಬಿಡಬೇಕು. ಮಾಡಿರಿ 2 ದಿವಸ ಡ್ಯೂಟಿ ಮಾಡಿರಿ, 2 ದಿವಸಕ್ಕೆ 50 ಆರ್ಡ್ರ್ ಟೋಟಲಾಗಿ 100 ಆರ್ಡ್ರ್ ಕಂಪ್ಲೀಟ್ ಮಾಡಿಬಿಟ್ಟು ಟಾರ್ಗೆಟ್ ಕಂಪ್ಲೀಟ್ ಆದಮೇಲಿಂದ ನೀವು ತೋರಿಸಿ ಅಂತ ಹೇಳ್ಬಿಟ್ಟು ಕೇಳಬೇಕು. ಇಲ್ಲಿ ಇವ್ರು ಏನು ಅಂದ್ಕೊಂಡಿದ್ದಾರೆ ಸ್ವಿಗ್ಗಿ ಕಂಪ್ನಿಯವರು ಅಂತ ಅಂದರೆ, ಇವರು ಮನುಷ್ಯಲ್ಲ ಮಿಷಿನ್ ಅಂತ ಅಂದ್ಕೊಂಡಿದ್ದಾರೆ. ಟೋಟಲಾಗಿ 48 ಅವರ್ಸ್ ಫುಲ್ಲು ಇವ್ರು ಡ್ಯೂಟಿ ಮಾಡಲಿ ಅನ್ನೋ ಒಂದು ಉದ್ದೇಶದಲ್ಲಿ ಏನಾದ್ರು ಈ ಥರ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ 100 ಆರ್ಡ್ರ್ ಹೊಡೆಯೋದೇನು ಅಷ್ಟು ಈಸಿನಾ? ಈಗ ಆರ್ಡ್ರುಗಳು ಜಾಸ್ತಿ ಇದ್ರೂ ಎಷ್ಟು ಟ್ರಾಫಿಕ್ ಎಲ್ಲ ಇರುತ್ತೆ, ರೋಡಲ್ಲೆಲ್ಲ ಹೋಗ್ಬೇಕಾಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅಷ್ಟು ಈಸಿಯಾಗಿ 100 ಆರ್ಡರ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಲ್ಲ. ಅದೇ ಹೇಳ್ತೇವಾ, ಇದನ್ನು ಡಿಸೈನ್ ಮಾಡಿನಲ್ಲ, ಡಿಸೈನ್ ಮಾಡಿರೋರನ್ನ ಕರ್ಕೊಂಬಂದು ಬಿಡಬೇಕು. ನೀನು ಮಾಡಪ್ಪ ಕೆಲಸ, ನೀನು 50 ಕಂಪ್ಲೀಟ್ ಮಾಡಿಬಿಟ್ಟು ನಿನ್ನ ಟಾರ್ಗೆಟ್ನ ಅಚೀವ್ಮೆಂಟ್ ಮಾಡು, ಆಮೇಲೆ ನಾವು ಒಪ್ಕೊಳ್ತೀವಿ, ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಾಡ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಬಟ್ ಈಸಿನೇ ಅಲ್ವೇ ಅಲ್ಲ. 100 ಆರ್ಡರ್ ಮಾಡೋದು ಈಸಿ ಅಲ್ಲ. 35ಇಂದ 40 ಆರ್ಡರ್ಸ್ ಆದರೆ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾವು ಮಾಡ್ಬೋದು. ಬಟ್ ಇಲ್ಲಿ ನೋಡಿ 100 ಆರ್ಡರ್ ಕೊಟ್ಟಿದ್ದಾನೆ. ಅಂದರೆ ಈ ಸಲ ನ್ಯೂ ಇಯರ್ ಗಿಫ್ಟ್ ಏನಪ್ಪ ಕೊಟ್ಟಿದ್ದಾನೆ ಸ್ವಿಗ್ಗಿನ ಅಂತ ಅಂದರೆ 100 ಆರ್ಡರ್ ಮಾಡಿದ್ರೆ ನಮಗೆ 10,000 ಕೊಡ್ತಾನೆ. ಅಮೌಂಟನ್ನು ಜಾಸ್ತಿನೇ ಇದೆ, ಬಟ್ ಈಸಿ ಕೆಲಸನೇ ಅಲ್ಲ. ನೀವು ಯಾರಾದರೂ ಏನಾದರೂ ಆದರೆ ನಿಮ್ಮ ಕೈಲಿ ಏನಾದರೂ ಒಂದು ಸಲ ಏನಾದ್ರು ಇದು 100 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡೋಕ್ಕಾಯ್ತು 2 ದಿವಸದಲ್ಲಿ, ಯಾರು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅನ್ನಂಗಿದ್ರೆ ದಯವಿಟ್ಟು ಕಂಪ್ಲೀಟ್ ಆದಮೇಲಿಂದ ಹೇಳಿ, ನನ್ನ ಕೈಲಿ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು. ನನಗೆ ಅನ್ನಿಸ್ತಂಗೆ ಕಷ್ಟ ಏನೊಂದು 100 ಜನದಲ್ಲಿ ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮಾಡೋದನ್ನು ಕೂಡ ಒಂದು ಇಬ್ಬರು ಮಾಡ್ಬೋದು ಅಷ್ಟೇ. ಬಟ್ ಹೇಳ್ತಪ್ಪ, ಲಾಗಿನ್ ಅವರ್ಸ್ ತುಂಬ ಕೊಡಬೇಕು, ನಿದ್ದೆ ಎಲ್ಲ ಹಾಳು ಮಾಡ್ಕೊಂಡು ಡ್ಯೂಟಿ ಮಾಡಬೇಕಾಗಿರುತ್ತೆ. ಕಂಡೀಷನ್ಗಳು ಏನೇನಿದೆ ಅಂತ ಅಂದರೆ ಕಂಪ್ಲೀಟ್ ಅಟ್ಲೀಸ್ಟ್ 2 ಮ್ಯಾಂಡೇಟರಿ ಸ್ಲಾಟ್ ಅಂತ ಇದೆ. ಅಂದರೆ ಲಾಗಿನ್ 3 hours 30 minutes ಡ್ಯೂರಿಂಗ್ 7 PM to 11 PM ವ್ಯಾಲಿಡಿಟಿ ಫಾರ್ ವೆಡ್ನೆಸ್ಡೇ ಥರ್ಸ್ಡೇ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಅಂತ ಅಂದರೆ ಈಗೇನು ಈಗ 31ನೇ ತಾರೀಕು ಮತ್ತು 1ನೇ ತಾರೀಕು ಇದೆಯಲ್ಲ, ನಾವು 7 ಗಂಟೆಯಿಂದ 11 ಗಂಟೆವರೆಗೂ ಕಂಪಲ್ಸರಿ ನಾವು 3.5 hours ನಾವು ಲಾಗಿನ್ ಕೊಡಲೇಬೇಕಾಗುತ್ತೆ. ಮುಂದಿನ 2 ದಿನ ಕೊಡಲೇಬೇಕಾಗುತ್ತೆ. ಅದೊಂದು ಕಂಡೀಷನ್ ಇದೆ. ಅದಾದಮೇಲೆ ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂತ ಅಂದರೆ, ಒಂದು ದಿವಸದಲ್ಲಿ 1 ಆರ್ಡರ್, ಬುಧವಾರ ಮತ್ತು ಗುರುವಾರ ಇದೆಯಲ್ಲ ಅವತ್ತು ಒಂದೊಂದು ಆರ್ಡರ್ ರಿಜೆಕ್ಟ್ ಮಾಡ್ಬೋದು ಅಷ್ಟೇ. ಒಂದಕ್ಕಿಂತ ಹೆಚ್ಚೇನಾದ್ರು ನಾವು ಆರ್ಡರ್ನ ಇಲ್ಲಿ ರಿಜೆಕ್ಟ್ ಮಾಡಿದ್ರೆ ಇಲ್ಲಿ ಅದು ನಮಗೆ ಇನ್ಸೆಂಟಿವ್ ಬರಲ್ಲ. ಅಂದರೆ ನನಗನ್ನಿಸ್ತಂಗೆ ಸ್ವಲ್ಪ ಕಷ್ಟದ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಾದರೂ ಬೇರೆ ಏನಾದ್ರು ಕೊಟ್ಟಿದ್ದಾನಾ? ಮಾಮೂಲಿ 35 ಆರ್ಡ್ರಿಗೆ 500 ರೂಪಾಯಿ ಕೊಟ್ಟಿದ್ದಾನೆ. ಇದು ಮಾಮೂಲಿ ರೆಗ್ಯುಲರಾಗೆಲ್ಲ ಕೊಡ್ತಾನಲ್ಲ ಅದೇನೆ. ಅದಾದಮೇಲಿಂದ 130 ರೂಪಾಯಿ ಎಕ್ಸ್ಟ್ರಾ, ಅದು ಮಾಮೂಲಿ ಇವಾಗ ಪಾರ್ಟ್ ಟೈಮ್ ಮಾಡ್ತಾರಲ್ಲ ಅವ್ರಿಗೆ. ಇನ್ನೊಂದೇನು 12 ಗಂಟೆಯಿಂದ 5:15ವರೆಗೂ 20 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ತೋರಿಸಿದ್ದಾನೆ. ಬಟ್ ಇನ್ನೊಂದೇನು ಅಂತ ಅಂದರೆ ಎಕ್ಸ್ಟ್ರಾ ಅಮೌಂಟು ಎಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ತೋರಿಸಿಲ್ಲ. ಅಂದರೆ ಇವತ್ತಲ್ಲ ನಾಳೆ ತೋರಿಸ್ತಾನೆ ಅವನು. ನಾಳೆ ಏನಾದ್ರು ಇವಾಗ ಸರ್ಚ್ ಕೊಡ್ತಾನಲ್ಲ, ಆ ಸರ್ಚ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವನು ಏನು ವೀಕ್ಲಿ ಬಂಪರ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾನೋ ಅದನ್ನು ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಬಟ್ ಏನು ಕೊಡ್ತಾನೆ ಅಂದರೆ ಒಂದು ಆರ್ಡರಿಗೆ ಈಗ ಝೊಮ್ಯಾಟೊದಲ್ಲಿ 90 ರೂಪಾಯಿ ಎಕ್ಸ್ಟ್ರಾ ಕೊಡೋ ರೀತಿ ಮಾಡಿದಾನ, ಅದೇ ರೀತಿಯಲ್ಲಿ ಇವನು ಕೂಡ ಸರ್ಚ್ ಕೊಡ್ತಾನೆ. ಕೊಡಲ್ಲ ಅಂತ ಹೇಳ್ತಾನೆ, ಇವನು ಕೂಡ ಸರ್ಚ್ ಕೊಡ್ತಾನೆ. ನೋಡಬೇಕು ಇವನು ಯಾವ ರೀತಿ ಸರ್ಚ್ ಕೊಡ್ತಾನೆ, ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಈಗ ನೋಡಬೇಕಾಗುತ್ತೆ. ಇವನು ಕೂಡ ಸರ್ಚ್ ಕೊಟ್ಟರೆ ಮಾತ್ರ ಅಲ್ಲಿ ವರ್ಕೌಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನಾವು ಕೆಲಸ ಮಾಡಿದ್ರು ಕೂಡ ಡ್ಯೂಟಿ ಮಾಡ್ತೀವಿ ಅಂತ ಅಂದರೆ ರೀಚ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ. ಅದು ಹೆಂಗೆ ಅಂದರೆ ಸ್ವಲ್ಪ ಕಷ್ಟ ಇದೆ. ರೀಚ್ ಮಾಡೋಕ್ಕಾಗಲ್ಲ ಅಂತ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮ ಸರ್ಜ್ ಇರುತ್ತಲ್ಲ, ಸರ್ಜ್ ಅಮೌಂಟ್ ಆದ್ರೂ ಬರುತ್ತೆ. ಸರ್ಜ್ ಅಮೌಂಟ್ ಆದರೆ ಅವಾಗ ಒಂದು ಸ್ವಲ್ಪ ಡೀಸೆಂಟಾಗಿ ಅರ್ನಿಂಗ್ ಕೂಡ ಆಗುತ್ತೆ. ಬಟ್ ಅವ್ನು ಸರ್ಜ್ ಏನಾದ್ರು ಕೊಡದಲ್ಲೇ ಬರ್ರೆ ಇದೊಂದೇ ನಂಬ್ಕೊಂಡು ಮಾಡೋದಾದರೆ ತುಂಬ ಕಷ್ಟ ಆಗುತ್ತೆ. ಮಧ್ಯದಲ್ಲಿ ಎಲ್ಲರೂ ಗಿವ್ ಅಪ್ ಮಾಡುವಂಥ ಚಾನ್ಸಸ್ ಕೂಡ ಬರುತ್ತೆ. ಈಗ ಸ್ಟಾರ್ಟಿಂಗ್ ಹೋದಂಥ ಸಮಯದಲ್ಲಿ ಆರ್ಡರ್ ಬರಲಿಲ್ಲ ಅಂತ ಅಂದರೆ ಗಿವ್ ಅಪ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಅಂದರೆ ಸ್ವಿಗ್ಗಿಯವನು ಈ ಥರ ಮಾಡಿರೋದು ಕರೆಕ್ಟಾ, ಸರಿನಾ, ತಪ್ಪಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.